ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಇಂದು ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇದ್ದಾರೆ. ಅದ್ದೂರಿ ಕಾರ್ಯಕ್ರಮದಲ್ಲಿ 1 ಲಕ್ಷ ಜನ ಸೇರುವಂತ ನಿರೀಕ್ಷೆ ಇದೆ. ಮಳೆ ಬಂದ್ರೂ ಕೂಡ ಯಾವುದೇ ರೀತಿಯಾದಂಥ ಸಮಸ್ಯೆ ಆಗಬಾರ್ದು ಅಂತ ನೆನೆಯದಂತೆ ಜರ್ಮನ್ ಪೆಂಡಲ್ನ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಮಧ್ಯಾಹ್ನ 3 ಗಂಟೆವರೆಗೂ ಕಾರ್ಯಕರ್ತರಿಗೆ ಊಟದ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಲಾಗಿದೆ. ಇವತ್ತು ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಅವರು ಪ್ರಮಾಣ ವಚನವನ್ನು ಸ್ವೀಕರಿಸ್ತಾ ಇರೋದು. ಈ ಕಾರಣಕ್ಕೆ ಸಕಲ ರೀತಿಯಾದಂಥ ಸಿದ್ಧತೆಗಳನ್ನು ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ. ರಾಜ್ಯದ ಮೂಲೆ ಮೂಲೆಯಿಂದ ಅಪಾರ ಸಂಖ್ಯೆಯಲ್ಲಿ ಕಾರ್ಯಕರ್ತರುಗಳು ಆಗಮಿಸ್ತಾ ಇದ್ದಾರೆ. ಸೊ ಹಾಗಾಗಿ ಅವರಿಗೆ ಯಾವುದೇ ರೀತಿಯಾದಂಥ ಸಮಸ್ಯೆಗಳಾಗಬಾರ್ದು, ಗೊಂದಲಗಳಾಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಮುಂಜಾಗ್ರತವಾಗಿ ಏನೆಲ್ಲ ಕ್ರಮಗಳನ್ನು ಕೈಗೊಳ್ಬೋದು ಅಂದರೆ ಮಳೆ ಬಂದ್ರೂ ಯಾವುದೇ ರೀತಿಯಾದಂಥ ಸಮಸ್ಯೆಗಳು ಆಗದಂತೆ, ಹಾಗೆಯೇ ಊಟದ ವ್ಯವಸ್ಥೆ ಆಗಿರ್ಬೋದು, ತಿಂಡಿಯ ವ್ಯವಸ್ಥೆ ಆಗಿರ್ಬೋದು, ಎಲ್ಲವನ್ನು ಕೂಡ ಮಾಡಲಾಗಿದೆ. ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಬರೋದ್ರಿಂದ ಟ್ರಾಫಿಕ್ ಜಾಮ್ ಆಗ್ಬೋದು, ಕಿರಿಕಿರಿ ಆಗ್ಬೋದು. ಇವತ್ತು ನೀಟ್ ಎಕ್ಸಾಮ್ ಬೇರೆ ಇದೆ, ಅವ್ರಿಗೂ ಕೂಡ ತೊಂದರೆ ಆಗದಂತೆ ಈ ಮಾರ್ಗ ಬದಲಾವಣೆ ಮಾಡುವಂಥ ಕೆಲಸವನ್ನು ಕೂಡ ನಿನ್ನೆ ಮಾಡಲಾಗಿದೆ. ಪೊಲೀಸ್ ಇಲಾಖೆಯ ಜೊತೆಗೆ ಮಾತನಾಡಲಾಗಿತ್ತು. ಹೇಗೆ ವ್ಯವಸ್ಥೆ ಮಾಡಿಕೊಳ್ಬೇಕು, ಯಾರಿಗೂ ಸಮಸ್ಯೆ ಆಗಬಾರ್ದು, ಸಾರ್ವಜನಿಕರಿಗೂ ಕೂಡ ಕಿರಿಕಿರಿ ಆಗಬಾರ್ದು ಅಂತ. ಇವತ್ತು ಭಾನುವಾರ ಹೌದು, ಆಫೀಸಸ್ಗಳು, ಶಾಲಾ ಕಾಲೇಜುಗಳು ಇರದೇ ಇದ್ರೂ ಕೆಲವೊಂದು ಅನಿವಾರ್ಯ ಸಂಚಾರ ಅನ್ನೋದು ಇದ್ದೇ ಇರುತ್ತೆ. ಆಮೇಲೆ ವೀಕೆಂಡ್ ಆಗಿರೋದ್ರಿಂದ ವಾರಕ್ಕೊಮ್ಮೆ ಹೊರಗೆ ಹೋಗೋಣ ಅಂತ ಯೋಚನೆ ಮಾಡೋರ ಸಂಖ್ಯೆ ಬೆಂಗಳೂರಿನಲ್ಲಿ ಜಾಸ್ತಿ ಇರುತ್ತೆ. ಅಂಥವ್ರಿಗೂ ಕೂಡ ಕಿರಿಕಿರಿ ಆಗದಂತೆ ವ್ಯವಸ್ಥೆಯನ್ನು ಮಾಡಲಾಗಿದೆ. ಎಲ್ಲದಕ್ಕಿಂತ ಹೆಚ್ಚಾಗಿ ನೀಟ್ ಎಕ್ಸಾಮ್. ಸೊ ನೀಟ್ ಎಕ್ಸಾಮಿಗೆ ಹೋಗೋರಿಗೆ ಟ್ರಾಫಿಕ್ ಜಾಮ್ ಆಗೋದು, ಅಲ್ಲಿ ಬೇರೆ 1:30 ಒಳಗಡೆ ಎಲ್ಲ ರೀಚ್ ಆಗಬೇಕು, ಇಲ್ಲ ಅಂತಂದರೆ ಎಕ್ಸಾಮ್ ಬರೆಯೋದಕ್ಕೆ ಅವಕಾಶ ಕೊಡಲ್ಲ ಅಂತ ಹೇಳಿಬಿಟ್ಟಿದ್ದಾರೆ. ಈ ಕಾರ್ಯಕ್ರಮ ಬೆಳಗ್ಗೆ 8 ಗಂಟೆಯಿಂದನೇ ಪ್ರಾರಂಭ ಆಗಿದೆ. 11 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಹಾಗಾಗಿ ಅವ್ರುಗಳಿಗೆ ಸಮಸ್ಯೆ ಆಗಬಾರ್ದು ಅಂತಲೂ ಕೂಡ ಪೊಲೀಸ್ ಇಲಾಖೆ ಜೊತೆಗೆ ಮಾತನಾಡಿಕೊಂಡು ಚರ್ಚೆಯನ್ನು ಮಾಡಿ ನಿರ್ಧಾರವನ್ನು ಕೈಗೊಳ್ಳಲಾಗಿದೆ. ಹಾಗಿದ್ದರೂ ಕೆಲವೊಮ್ಮೆ ಟ್ರಾಫಿಕ್ ಜಾಮ್ ಸಮಸ್ಯೆಗಳಾಗ್ಬೋದು. ಹಾಗಾಗಿ ನೀವೇನಾದರೂ ಎಲ್ಲಿಗಾದರೂ ರೀಚ್ ಆಗಬೇಕು ಅಂತ ಅಂದ್ಕೊಂಡಿದ್ರೆ ಸ್ವಲ್ಪ 1 ಗಂಟೆ 3/4 ಗಂಟೆ ಬೇಗ ಮನೆ ಬಿಡೋದು ಸೂಕ್ತ. ಕಾರಣ ಇವತ್ತು ಲಕ್ಷಾಂತರ ಸಂಖ್ಯೆಯಲ್ಲಿ ಬೇರೆ ಬೇರೆ ಊರುಗಳಿಂದ ಕಾರ್ಯಕರ್ತರು ಆಗಮಿಸೋದ್ರಿಂದ ಬಸ್ಗಳ ವ್ಯವಸ್ಥೆ ಎಲ್ಲ ಮಾಡಿಬಿಟ್ಟಿದ್ದಾರೆ. ಬರೋದ್ರಿಂದ ಸಮಸ್ಯೆಗಳಾಗ್ಬೋದು, ಟ್ರಾಫಿಕ್ ಜಾಮು, ಕಿರಿಕಿರಿ ಇದೆಲ್ಲ ಆಗ್ಬೋದು. ಆ ಕಾರಣಕ್ಕಾಗಿ ಇನ್ನೊಂದು ಆ್ಯಂಬುಲೆನ್ಸ್ನ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡಿಬಾರ್ದು ಅನ್ನುವಂಥ ಹಿನ್ನೆಲೆಯಲ್ಲಿ ನೀವು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಆಲ್ರೆಡಿ ಎಲ್ಲರೂ ಆಗಮಿಸ್ತಾ ಇರೋದು. ದೊಡ್ಡ ದೊಡ್ಡ ಬ್ಯಾನರ್ಗಳ ಮುಖಾಂತರವಾಗಿ ಶುಭಾಶಯವನ್ನು ಕೋರಲಾಗಿದೆ, ಅಭಿನಂದನೆಯನ್ನು ಸಲ್ಲಿಕೆ ಮಾಡಲಾಗಿದೆ. 3 ಗಂಟೆವರೆಗೂ ಕೂಡ ಈ ಕಾರ್ಯಕ್ರಮ ನಡೆಯಲಿದೆ. 3 ಗಂಟೆವರೆಗೂ ಊಟದ ವ್ಯವಸ್ಥೆ ಇದೆ. ಎಲ್ಲ ಈ ಕಾರ್ಯಕ್ರಮ ಮುಗಿಸಿ ಹೊರಡುವಾಗ ಒಂದು 4ರಿಂದ 5 ಗಂಟೆ ಆಗಬಹುದು. ಸೊ ಹಾಗಾಗಿ ಸ್ವಲ್ಪ ಮಟ್ಟಿಗೆ ಇವತ್ತು ಬೆಂಗಳೂರಿನಲ್ಲಿ ಟ್ರಾಫಿಕ್ ಜಾಮ್, ಕಿರಿಕಿರಿ ಅನ್ನೋದು ಇದ್ದೇ ಇರುತ್ತೆ. ಇನ್ನು ಬಿಕೆ ಹರಿಪ್ರಸಾದ್ ಅವರು ನೂತನ ಸಾರಥಿಯಾಗಿ ಕಾಂಗ್ರೆಸ್ಗೆ ಆಯ್ಕೆ ಆಗ್ತಾ ಇರುವಂಥದ್ದು. ಅವರ ಮುಂದೆ ಒಂದಷ್ಟು ಸವಾಲುಗಳು ಕೂಡ ಇದೆ. ಆ ಎಲ್ಲ ಸವಾಲುಗಳನ್ನು ನಿಭಾಯಿಸುವಂಥ ಕೆಪಾಸಿಟಿ ಅವರಿಗಿದೆ ಅನ್ನುವಂಥ ಕಾರಣಕ್ಕಾಗಿ ಅವರಿಗೆ ಈ ಅವಕಾಶ ಕೊಡಲಾಗಿದೆ. ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಸ್ವಾಮಿ. ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಸ್ವಾಮಿ, 8 ಗಂಟೆಯಿಂದಲೇ ಎಲ್ಲ ಆಗಮಿಸ್ತಾ ಇದ್ದಾರೆ, ಸಿದ್ಧತೆಗಳೆಲ್ಲ ಆಗಿತ್ತು. ಇನ್ನೇನು 11 ಗಂಟೆಯಿಂದ ಸ್ಟೇಜ್ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ. ಯಾರೆಲ್ಲ ಭಾಗ್ಯ ಆಗ್ತಾ ಇದ್ದಾರೆ, ಏನೆಲ್ಲ ವ್ಯವಸ್ಥೆಗಳನ್ನು ಮಾಡಿಕೊಳ್ಳಲಾಗಿದೆ ಅಂತ ಸ್ವಾಮಿ? ನಿತಿ, ಇವತ್ತು ನೂತನ ಕೆಪಿಸಿಸಿ ಅಧ್ಯಕ್ಷರಾಗಿ ಬಿಕೆ ಹರಿಪ್ರಸಾದ್ ಪದಗ್ರಹಣ ಮಾಡ್ತಾ ಇದ್ದಾರೆ. ಪ್ರಮುಖವಾಗಿ ಈಗಾಗಲೇ ಸಾಕಷ್ಟು ಸಿದ್ಧತೆಗಳು ಆಗಿದೆ. ಹೈಕಮಾಂಡ್ ನಾಯಕರು ಕೂಡ ಆಗಮಿಸ್ತಾ ಇರುವಂಥದ್ದು. ಪ್ರಮುಖವಾಗಿ ಕೆ.ಸಿ. ವೇಣುಗೋಪಾಲ್ ಸೇರಿದಂತೆ ರಾಜ್ಯ ಉಸ್ತುವಾರಿಯಾಗಿರೋಂಥ ಸುರ್ಜೇವಾಲಾ ಇವತ್ತು ಆಗಮಿಸ್ತಾ ಇರುವಂಥದ್ದು. ಅಂದರೆ ಈಗಾಗಲೇ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಅಧಿಕಾರವನ್ನು ವಹಿಸ್ಕೊಳ್ಳೋದಕ್ಕೆ, ಜವಾಬ್ದಾರಿಯನ್ನು ತೆಗೆದುಕೊಳ್ಳೋದಕ್ಕೆ ಎಲ್ಲ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಅರಮನೆ ಮೈದಾನದಲ್ಲಿ ಈಗಾಗಲೇ ಬೃಹತ್ ವೇದಿಕೆ ಕೂಡ ಹಾಕಿರುವಂಥದ್ದು. ಸುಮಾರು 1 ಲಕ್ಷ ಕಾರ್ಯಕರ್ತರು ಹಾಗೂ ಅಭಿಮಾನಿಗಳು ಆಗಮಿಸುವ ಸಾಧ್ಯತೆ ಇರೋದ್ರಿಂದ ಎಲ್ಲ ರೀತಿಯ ಸಕಲ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂಡಿರೋಂಥದ್ದು. ಅಂದರೆ ಒಂದಷ್ಟು ಸವಾಲುಗಳ ಜೊತೆಗೆ
ಬಿ ಕೆ ಹರಿಪ್ರಸಾದ್ ಅವರಿಗೆ ಜವಾಬ್ದಾರಿಯನ್ನು ವಹಿಸಿರುವಂಥದ್ದು. ಅಂದರೆ ಈ ಹಿಂದೆ ಕೂಡ ಬಿ ಕೆ ಹರಿಪ್ರಸಾದ್ ಅವರಿಗೆ ವಹಿಸಿದಂಥ ಕೆಲಸ ಸಾಕಷ್ಟು ಅಚ್ಚುಕಟ್ಟಿನಿಂದ ಮಾಡಿ ಹೈಕಮಾಂಡ್ ನಾಯಕರಿಗೆ ಅತ್ಯಾಪ್ತರಾಗಿರುವಂಥದ್ದು. ಯುವ ನಾಯಕರಿಂದಲೇ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ರು, ಯೂತ್ ಕಾಂಗ್ರೆಸ್ನಲ್ಲಿ ಗುರುತಿಸ್ಕೊಂಡಿದ್ರು. ಆಗಲಿಂದಲೇ ಕಾಂಗ್ರೆಸ್ ಹೈಕಮಾಂಡ್ ಹಿರಿಯ ನಾಯಕರ ಜೊತೆ ಒಂದು ಒಡನಾಟವನ್ನು ಇಟ್ಕೊಂಡಿದ್ರು. ಇದು ಕೂಡ ಮುಂದೆ ಬರಲಿಕ್ಕೆ ರಾಜಕೀಯಕ್ಕೆ ಇನ್ನಷ್ಟು ಅನುಭವ ತೆಗೆದುಕೊಳ್ಳೋದಕ್ಕೆ ಸಾಕಷ್ಟು ಅವಕಾಶವನ್ನು ಸಿಕ್ಕಿರುವಂಥದ್ದು. ಅಂದರೆ 3 ಬಾರಿ ರಾಜ್ಯಸಭಾ ಸದಸ್ಯರಾಗಿ ಆಯ್ಕೆಯಾಗಿರುವಂಥದ್ರ ಜೊತೆಗೆ 16 ರಾಜ್ಯಗಳ ಉಸ್ತುವಾರಿಯಾಗಿದ್ದಾರೆ. ಜೊತೆಗೆ ಹರಿಯಾಣ ಸೇರಿದಂತೆ ಚಂಡೀಗಢದಲ್ಲಿ ಅವರು ಉಸ್ತುವಾರಿಯಾಗಿ ಕಾರ್ಯನಿರ್ವಹಿಸಿರುವಂತಹ ಅನುಭವ ಕೂಡ ಅವರಿಗೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಪರಿಗಣಿಸಿರುವಂತಹ ಹೈಕಮಾಂಡ್ ನಾಯಕರು ಬಿ ಕೆ ಹರಿಪ್ರಸಾದ್ ಅವರಿಗೆ ಈಗ ನೂತನ ಜವಾಬ್ದಾರಿ ಅಂದರೆ KPCC ಪಟ್ಟವನ್ನು ಕಟ್ತಿರುವಂಥದ್ದು. ಈ ಹಿಂದೆ CM DK ಶಿವಕುಮಾರ್ ಅವರ ಬಳಿ KPCC ಅಧ್ಯಕ್ಷ ಸ್ಥಾನ ಇತ್ತು. ಇವತ್ತು CM DK ಶಿವಕುಮಾರ್ ಅವರು KPCC ಅಧ್ಯಕ್ಷ ಸ್ಥಾನವನ್ನು ಬಿ ಕೆ ಹರಿಪ್ರಸಾದ್ ಅವರಿಗೆ ಹಸ್ತಾಂತರ ಮಾಡ್ತಾ ಇರುವಂಥದ್ದು. ಅಂದರೆ ಅಭಿಮಾನಿಗಳು ಹಾಗೂ ಕಾರ್ಯಕರ್ತರು ಆಗಲೇ ಸಾಕಷ್ಟು ಜನ ಬರ್ತಾ ಇರೋವಂಥದ್ದು. ಇನ್ನೂ ಸಾಕಷ್ಟು ಕಾರ್ಯಕರ್ತರು ಬರುವ ನಿರೀಕ್ಷೆ ಇದೆ. ಒಂದಿಷ್ಟು ಹೈಕಮಾಂಡ್ ನಾಯಕರು ಸೇರಿದಂತೆ ರಾಜ್ಯದ ಕಾಂಗ್ರೆಸ್ನ ಶಾಸಕರು ಹಾಗೂ ಮಾಜಿ ಶಾಸಕರು ಸೇರಿದಂತೆ ಲೋಕಸಭಾ ಸದಸ್ಯರುಗಳು ಕೂಡ ಆಗಮಿಸ್ತಾ ಇರುವಂಥದ್ದು. ಬೇರೆ ಬೇರೆ ರಾಜ್ಯಗಳ ಕಾಂಗ್ರೆಸ್ ಉಸ್ತುವಾರಿಗಳು ಕೂಡ ಆಗಮಿಸ್ತಾ ಇರುವಂಥದ್ದು. ಎಲ್ಲರಿಗೂ ಕೂಡ ಈಗ ಸಕಲ ವ್ಯವಸ್ಥೆಯನ್ನು ಮಾಡ್ಕೊಳ್ತಾ ಇರೋವಂಥದ್ದು. ಇದು ವೇದಿಕೆ ಕಾರ್ಯಕ್ರಮ ಅವರ ಒಂದು ಹೊಸ ನೂತನ ಪದಗ್ರಹಣ ಕಾರ್ಯಕ್ರಮದ ಮಾಹಿತಿ. ಆದರೆ ಮತ್ತೊಂದು ಕಡೆ ಬಿ ಕೆ ಹರಿಪ್ರಸಾದ್ಗೆ ಸವಾಲುಗಳ ಮೇಲೆ ಸವಾಲುಗಳು ಇರುವಂಥದ್ದು ಸ್ಪಷ್ಟ. ಯಾಕೆಂದರೆ ಇನ್ನು 2 ವರ್ಷದಲ್ಲಿ ವಿಧಾನಸಭಾ ಚುನಾವಣೆ ಬರುತ್ತೆ. 2028ಕ್ಕೆ ವಿಧಾನಸಭಾ ಚುನಾವಣೆ ಬರುತ್ತೆ. ಅದಕ್ಕಿಂತ ಮೊದಲು ಸ್ಥಳೀಯ ಸಂಸ್ಥೆ ಚುನಾವಣೆಗಳು ಬರ್ತವೆ. ಈ ಸ್ಥಳೀಯ ಸಂಸ್ಥೆ ಜಿಲ್ಲಾ ಪಂಚಾಯತ್ ಆಗ್ಬೋದು, ತಾಲೂಕ್ ಪಂಚಾಯತ್ ಆಗ್ಬೋದು, ಅಥವಾ GBA ಚುನಾವಣೆ ಆಗ್ಬೋದು, ಎಲ್ಲವನ್ನೂ ಕೂಡ ಬಿ ಕೆ ಹರಿಪ್ರಸಾದ್ ಅವರು ನೇರವಾಗಿ ಎದುರಿಸಬೇಕಾಗುತ್ತೆ. ಅಂದರೆ ಬೇರೆ ಬೇರೆ ರಾಜ್ಯಗಳಲ್ಲಿ ಚುನಾವಣಾ ಉಸ್ತುವಾರಿ ಆಗ್ಬೋದು, ಅಲ್ಲಿನ ಉಸ್ತುವಾರಿಯಾಗಿ ಕೆಲಸ ನಿರ್ವಹಿಸಿದಂಥ ಹರಿಪ್ರಸಾದ್ ಅವರು ರಾಜ್ಯದಲ್ಲಿ ಯಾವ ರೀತಿ ಅದನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ಯಾಕೆಂದರೆ ಬೇರೆ ರಾಜ್ಯಗಳಲ್ಲಿ ಯಶಸ್ವಿಯಾಗಿದ್ದಾರೆ. ಅದೇ ರೀತಿ ಇಲ್ಲಿ ಯಾವ ರೀತಿ ತಮ್ಮ ಪಕ್ಷ ಸಂಘಟನೆಯಲ್ಲಿ ತಮ್ಮ ಕಾರ್ಯ ಚಟುವಟಿಕೆ ತೊಡಗಿಸ್ಕೊಳ್ಳುವಂಥದ್ದು ಹಾಗೂ ಪಕ್ಷ ಸಂಘಟನೆ ಮಾಡುವಂಥದ್ದು, ಒಂದಿಷ್ಟು ಅಸಮಾಧಾನಗಳನ್ನು ಮಟ್ಟ ಹಾಕುವಂಥ ಒಂದು ವಿಚಾರವೂ ಕೂಡ ಜವಾಬ್ದಾರಿ ಹಾಗೂ ಸವಾಲು ಕೂಡ ಹರಿಪ್ರಸಾದ್ ಮುಂದೆ ಇರೋಂಥದ್ದು. ಯಾಕೆಂದರೆ ಕ್ಯಾಬಿನೆಟ್ ರಿಷಫಲ್ಲು ಆಗ್ತಾ ಇದೆ. ಒಂದು ಕಡೆ CM DK ಶಿವಕುಮಾರ್ ಸಚಿವ ಸಂಪುಟದಲ್ಲಿ ಸೇರಬೇಕು ಅಂತ ಸಾಕಷ್ಟು ಹಿರಿಯರು ಕೂಡ ಕಾತುರದಿಂದ ಕಾಯ್ತಾ ಇದ್ದಾರೆ. ಅವ್ರಿಗೂ ಕೂಡ ಸಿಗದಂಥ ಸಂದರ್ಭದಲ್ಲಿ ಅವರನ್ನು ಯಾವ ರೀತಿ ಒಂದು ವಿಶ್ವಾಸಕ್ಕೆ ತೆಗೆದುಕೊಂಡು ಪಕ್ಷ ಸಂಘಟನೆಗೆ ಮತ್ತು ಬೇರೆ ಬೇರೆ ಜವಾಬ್ದಾರಿಯನ್ನು ಕೊಡಲು ಬಿ ಕೆ ಹರಿಪ್ರಸಾದ್ ಯಶಸ್ವಿ ಆಗ್ತಾರೆ. ಜೊತೆಗೆ 2028 ಪ್ರಮುಖವಾದ ಮತ್ತು ಸವಾಲಾಗಿರೋದ್ರಿಂದ ಯಾವ ರೀತಿ ಎಲ್ಲವನ್ನು ನಿಭಾಯಿಸ್ತಾರೆ ಅನ್ನೋದು ಕೂಡ ಸಾಕಷ್ಟು ಕುತೂಹಲ ಮೂಡಿಸ್ತಾ ಇರೋಂಥದ್ದು. ಅಂದರೆ ಬೇರೆ ರಾಜ್ಯಗಳ ಚುನಾವಣಾ ಉಸ್ತುವಾರಿ ಹಾಗೂ ಹೈಕಮಾಂಡ್ ನಾಯಕರ ಒಡನಾಟ ಎಲ್ಲವನ್ನೂ ಲೆಕ್ಕಾಚಾರ ಹಾಕಿಕೊಂಡು ಈಗ ಬಿ ಕೆ ಹರಿಪ್ರಸಾದ್ ಅವರಿಗೆ ಹೊಸ ಜವಾಬ್ದಾರಿಯನ್ನು ಅಂದರೆ ರಾಜ್ಯಾಧ್ಯಕ್ಷರ ಪಟ್ಟವನ್ನು ಕೊಟ್ಟಿರುವಂಥದ್ದು ನೀತಿ. ಓಕೆ ಸ್ವಾಮಿ, ಈಗ ಅನೇಕರು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಕಾರ್ಯಕರ್ತರಲ್ಲೊಂದು ಹೊಸ ಹುಮ್ಮಸ್ಸು ಅಥವಾ ಹುರುಪು ಅನ್ನೋದಕ್ಕಿದೆ. ನೂತನ ಸಾರಥಿ ಅವರು ಆಯ್ಕೆ ಆಗ್ತಾ ಇದೆ ಅಂತ. ಅದರ ಜೊತೆಗೆ ಹೈಕಮಾಂಡ್ನ ನಾಯಕರು ಕೂಡ ಒಂದಷ್ಟು ನಿರೀಕ್ಷೆಯನ್ನು ಇಟ್ಕೊಂಡೇ ಈ ಬದಲಾವಣೆಗಳನ್ನು ಮಾಡಿದ್ದಾರೆ. ಅದು CM ಬದಲಾವಣೆ ಆಗಿರಬಹುದು, ಅಥವಾ ಕ್ಯಾಬಿನೆಟ್ ರೀಶಫಲ್ ಆಗಿರ್ಬೋದು, KPCC ಅಧ್ಯಕ್ಷರ ವಿಚಾರ ಆಗಿರ್ಬೋದು. ಬಹಳ ದಿನಗಳಿಂದ ಇದ್ದಿದ್ದು, ಪೆಂಡಿಂಗಲ್ಲಿ ಇದ್ದಿದ್ದು ಈ ಆಯ್ಕೆ ಈಗಾಗಿರೋದ್ರಿಂದ 2 ವರ್ಷ ಇದೆ ನಮಗೆ 2028 ಚುನಾವಣೆಗೆ. ಹಾಗಾಗಿ ಹೈಕಮಾಂಡ್ನ ನಿರೀಕ್ಷೆಗಳು ಏನೇನಿದೆ? ಯಾಕಂದರೆ ರಾಹುಲ್ ಗಾಂಧಿ ಅವರನ್ನು ಪ್ರಧಾನಿ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳಾಗ್ತಾ ಇರೋದು. ಹೈಕಮಾಂಡ್ ನಾಯಕರುಗಳು ಯಾವೆಲ್ಲ ನಿರೀಕ್ಷೆಗಳನ್ನು ಇಟ್ಕೊಂಡು ಈ ಬದಲಾವಣೆಯನ್ನು, ದೊಡ್ಡ ಮಟ್ಟದ ಬದಲಾವಣೆಯನ್ನು ಮಾಡೋದ್ರ ಮುಖಾಂತರವಾಗಿ ಜವಾಬ್ದಾರಿಯನ್ನು ವಹಿಸಿದ್ದಾರೆ ಅಂತ ಸ್ವಾಮಿ? ನೀತಿ ಪ್ರಮುಖವಾಗಿ ಹಿಂದುಳಿದ ನಾಯಕರಾಗಿ ಗುರುತಿಸ್ಕೊಂಡಿರುವಂಥದ್ದು ಬಿ ಕೆ ಹರಿಪ್ರಸಾದ್ ಅವರು. ಕೇಂದ್ರ ರಾಜಕೀಯವನ್ನು ನೋಡಿದ್ದಾರೆ, ಜೊತೆಗೆ ರಾಜ್ಯ ರಾಜಕೀಯವನ್ನು ನೋಡಿದ್ದಾರೆ. ಎರಡೂ ಕೂಡ ಅನುಭವಗಳಿದೆ. ಇದನ್ನು ಹೊರತುಪಡಿಸಿದರೆ ಬೇರೆ ಬೇರೆ ರಾಜ್ಯಗಳ ಸುಮಾರು 16 ರಾಜ್ಯಗಳ ಉಸ್ತುವಾರಿಯಾಗಿ ಕೆಲಸ ನಿರ್ವಹಿಸಿರುವಂಥ ಒಂದು ಅನುಭವ, ಅಲ್ಲಿ ಪಕ್ಷ ಸಂಘಟನೆ ಮಾಡಿದ್ದು, ಅಸ್ತಿತ್ವ ಕಳೆದುಕೊಂಡಿದ್ದಂತಹ ರಾಜ್ಯಗಳಲ್ಲಿ ಪಕ್ಷ ಸಂಘಟನೆ ಮಾಡುವಂತಹ ಒಂದು ಯಶಸ್ವಿಯಾಗಿದ್ದಾರೆ. ಅದರ ಅನುಭವ ಕೂಡ ಇದೆ. ಇದು ಕೂಡ ಬಿ ಕೆ ಹರಿಪ್ರಸಾದ್ ಅವರಿಗೆ ಒಂದು ಪ್ಲಸ್ ಪಾಯಿಂಟ್ ಅಂತಲೇ ಹೇಳ್ಬೋದು. ಇದನ್ನು ಹೊರತುಪಡಿಸಿದ್ರೆ ಅವರ ಹಿರಿಯ ನಾಯಕತ್ವದ ಅನುಭವ
ಇಲ್ಲಿ ಎಲ್ಲರನ್ನೂ ಕೂಡ ಒಂದೇ ವೇದಿಕೆ ಮೇಲೆ ಕರ್ಕೊಂಡು ಹೋಗ್ತಾರೆ ಎಂಬ ವಿಶ್ವಾಸವನ್ನು ಹೈಕಮಾಂಡ್ ನಾಯಕರು ಇಟ್ಕೊಂಡಿರೋಂಥದ್ದು. ಯಾಕೆಂದರೆ ಈಗ ಇರುವಂತಹ ಶಾಸಕರಾಗ್ಬೋದು, ಅವರಿಗೆ ಸಮಾನವಾದಂತಹ ಹಿರಿಯರಾಗಿರುವಂಥದ್ದು, ಅನುಭವ ಇರುವಂಥದ್ದು, ಹಾಗಾದರೆ ತಮ್ಮದೇ ಆದಂಥ ಒಂದು ಹಿಡಿತವನ್ನು ಇಟ್ಕೊಂಡಿರೋಂಥದ್ದು. ರಾಜ್ಯ ಕಾಂಗ್ರೆಸ್ ವಲಯದಲ್ಲಿ ತಮ್ಮದೇ ಆದಂಥ ಒಂದು ಹಿಡಿತವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ರಾಹುಲ್ ಗಾಂಧಿ ಆಗ್ಬೋದು ಅಥವಾ ಕೆ ಸಿ ವೇಣುಗೋಪಾಲ್ ಆಗ್ಬೋದು, ಸುರ್ಜೇವಾಲಾ ಆಗ್ಬೋದು, ಎಲ್ಲರ ಜೊತೆ ಒಂದು ಒಡನಾಟವನ್ನು ಇಟ್ಕೊಂಡಿದ್ದಾರೆ. ಜೊತೆಗೆ ACC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಜೊತೆ ಕೂಡ ಒಡನಾಟವನ್ನು ಇಟ್ಕೊಂಡಿರುವಂಥದ್ದು. ಅಂದರೆ ನೇರ ಸಂಪರ್ಕ ಇರೋದ್ರಿಂದ ಇಲ್ಲಿ ಒಂದಿಷ್ಟು ಬದಲಾವಣೆ ಆಗಬೇಕಾದ್ರೆ ಅಥವಾ ತಮ್ಮ ಕ್ರಮವನ್ನು ಏನಾದರೂ ತೆಗೆದುಕೊಳ್ಬೇಕಾದ್ರೆ ಎಲ್ಲವನ್ನೂ ಕೂಡ ಹೈಕಮಾಂಡ್ ನಾಯಕರ ಬಳಿ ನೇರವಾಗಿ ಹೇಳುವಂಥ ಒಂದು ಅವಕಾಶ BK ಹರಿಪ್ರಸಾದ್ ಅವರಿಗೆ ಇರುವಂಥದ್ದು. ಈ ಹಿನ್ನೆಲೆಯಲ್ಲಿ ಎಲ್ಲವನ್ನೂ ಅಳೆದು ತೂಗಿ ಲೆಕ್ಕಾಚಾರ ಮಾಡುವಂಥ ಹೈಕಮಾಂಡ್ ನಾಯಕರು BK ಹರಿಪ್ರಸಾದ್ ಅವರಿಗೆ ಹೊಸ ಜವಾಬ್ದಾರಿಯನ್ನು ಕೊಟ್ಟಿರುವಂಥದ್ದು. ಅಂದರೆ ಹಿಂದೆ 3 ಬಾರಿ ರಾಜ್ಯಸಭಾ ನಾಯಕರಾಗಿ ಅಲ್ಲಿ ರಾಜ್ಯಸಭಾ ಆಯ್ಕೆ ಆಗಿರುವಂಥದ್ದು. ಈ ಎಲ್ಲವನ್ನು ಪರಿಗಣಿಸಿದ್ದಾರೆ. ಸದ್ಯ ಈಗ ವಿಧಾನ ಪರಿಷತ್ ಸದಸ್ಯರಾಗಿದ್ದಾರೆ. ಜೊತೆಗೆ 2028ಕ್ಕೆ ಚುನಾವಣೆ ಇದೆ. 2028ಕ್ಕೆ ಚುನಾವಣೆಗೆ ಪಕ್ಷ ಸಂಘಟನೆ ಪ್ರಮುಖವಾದಂಥ ಒಂದು ವಿಚಾರವಾಗಿರೋದ್ರಿಂದ ಎಲ್ಲ ರಾಜ್ಯಾದ್ಯಂತ ಪ್ರವಾಸ ಮಾಡಿ ಎಲ್ಲೆಲ್ಲಿ ಪಕ್ಷದಲ್ಲಿ ಅಸಮಾಧಾನ ಇದೆ ಆ ಅಸಮಾಧಾನಕ್ಕೆ ಸಂಬಂಧಪಟ್ಟಂತೆ ಎಲ್ಲವನ್ನೂ ಕೂಡ ಶಮನ ಮಾಡುವಂತಹ ಕೆಲಸ ಹಾಗೂ ಸವಾಲು ಈಗ BK ಹರಿಪ್ರಸಾದ್ ಮುಂದೆ ಇರುವಂಥದ್ದು. ಜೊತೆಗೆ 2028ರ ವಿಧಾನಸಭಾ ಚುನಾವಣೆಗೆ BJP ಹಾಗೂ JDS ಮೈತ್ರಿಯಾಗಿ ಸ್ಪರ್ಧೆಗೆ ಇಳಿಯೋದ್ರಿಂದ ಎಲ್ಲವನ್ನೂ ಕೂಡ ಕಠಿಣವಾಗಿ ಎದುರಿಸುವಂಥ ಒಂದು ಸವಾಲು BK ಹರಿಪ್ರಸಾದ್ ಮುಂದೆ ಇರುವಂಥದ್ದು. ಯಾಕೆಂದರೆ ತಮ್ಮದೇ ಆದಂತಹ ಹೆಚ್ಚಿನ ಜವಾಬ್ದಾರಿ ಇರುತ್ತೆ. KPCC ಅಧ್ಯಕ್ಷರಾದ ಮೇಲೆ ಸಂಪೂರ್ಣವಾದಂಥ ಒಂದು ಪಕ್ಷ ಸಂಘಟನೆ ಆಗ್ಬೋದು ಅಥವಾ ಶಾಸಕರಿಗೆ ಟಿಕೆಟ್ ಕೊಡುವಂಥ ಒಂದು ವಿಚಾರ ಆಗ್ಬೋದು, ಅಧಿಕಾರಕ್ಕೆ ತರುವಲ್ಲಿ ಪ್ರಮುಖ ಪಾತ್ರವನ್ನು BK ಹರಿಪ್ರಸಾದ್ ಅವರು ವಹಿಸಬೇಕಾಗುತ್ತೆ. ಈ ಎಲ್ಲ ವಿಚಾರಗಳನ್ನು ಅನುಭವ ಹೊಂದಿದ್ದಾರೆ ಎಂಬ ವಿಚಾರವನ್ನು ಇಟ್ಕೊಂಡು ಆಧಾರದ ಮೇಲೆ ಹಾಗೂ ಹೈಕಮಾಂಡ್ ನಾಯಕರು ಹೊಸ ಜವಾಬ್ದಾರಿಯನ್ನು BK ಹರಿಪ್ರಸಾದ್ ಕೊಟ್ಟಿರೋದು ಎಷ್ಟರ ಮಟ್ಟಿಗೆ ಅದನ್ನು ವರ್ಚಸ್ಸು ಉಳಿಸ್ಕೋತಾರೆ, ಜೊತೆಗೆ ಪಕ್ಷವನ್ನು ಅಧಿಕಾರಕ್ಕೆ ಎಷ್ಟರ ಮಟ್ಟಿಗೆ ತರ್ತಾರೆ, ಪಕ್ಷ ಸಂಘಟನೆಯನ್ನು ಮಾಡೋದ್ರಲ್ಲಿ ಹರಿಪ್ರಸಾದ್ ಯಾವ ರೀತಿ ತೊಡಕೊಳ್ತಾರೆ ಅನ್ನೋದು ಕಾದು ನೋಡಬೇಕಾಗಿರೋಂಥದ್ದು ನೀತಿ. ಓಕೆ, ಥ್ಯಾಂಕ್ ಯು ಸ್ವಾಮಿ ತಮ್ಮ ಡೀಟೇಲ್ಸ್ಗೆ.